ನಾನು ಕೈ ಜೋಡಿಸಿ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಿದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕ್ಯಾನ್ಸರ್ಗೆ ಒಂದು ನಿಖರವಾದ ಕಾರಣ ಗೊತ್ತಿಲ್ಲ ನಮ್ಗೆ. ಇದುವರೆಗೂ ಒಂದು ನಿಖರವಾದ ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕೆ ಸಂಶೋಧನೆ ನಿರಂತರವೂ ಆಗ್ತಾಯಿದೆ. ಆದರೆ ನನ್ನ ಪ್ರಕಾರ ಯಾವುದೇ ತಂದೆ ಅಥವಾ ಅಣ್ಣ ತನ್ನ ಮಗಳು ಅಥವಾ ತಂಗಿಗೆ ಕೊಡಬಹುದಾದ ಅತ್ಯಂತ ಬೆಲೆಬಾಳುವ ಉಡುಗೊರೆ ಏನಾರು ಇದ್ದರೆ ಅದು HPV ಲಸಿಕೆ. ಯಾಕೆ ಅಂತಂದರೆ, ಮೊದಲನೇದಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕೆ ಅಂತಂದರೆ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ನಾವು ಜನಸಾಮಾನ್ಯರಿಗೆ ತಲುಪಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಕಾಡುವಂಥ ಕ್ಯಾನ್ಸರ್ ಕಾಯಿಲೆಗಳಲ್ಲಿ 3 ಪ್ರಮುಖ ಕ್ಯಾನ್ಸರ್ಗಳನ್ನು ನಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಸ್ತನದ ಕ್ಯಾನ್ಸರ್, ಹೆಣ್ಮಕ್ಳಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಮತ್ತು ಮೇಜರ್ ಕಿಲ್ಲರ್ ಡಿಸೀಸ್ ಇದು ಸ್ತನದ ಕ್ಯಾನ್ಸರ್. ಎರಡನೇದು ಗರ್ಭಕೋಶದ ಕಂಠದ ಕ್ಯಾನ್ಸರ್, ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಎರಡನೇ ಕಿಲ್ಲರ್ ಡಿಸೀಸ್. ಹಾಗೂ ಮೂರನೇದು ಬಾಯಿಯ ಕ್ಯಾನ್ಸರ್. ಈ ಬಾಯಿಯ ಕ್ಯಾನ್ಸರ್ ಸಾಮಾನ್ಯವಾಗಿ ಅತಿ ಹೆಚ್ಚು ಗಂಡಸರಲ್ಲಿ ಕಾಣ್ತದೆ, ಹೆಣ್ಮಕ್ಳಲ್ಲಿ ಕಾಣಬಾರ್ದು ಅಂತೆಲ್ಲ, ಸ್ವಲ್ಪ ಮಟ್ಟಿಗೆ ಗಂಡು ಮಕ್ಕಳಿಗೆ ಕಾಣ್ತದೆ. ಈಗ ನಾವು ಅತ್ಯಂತ ಪ್ರಮುಖವಾಗಿ ಮಾತಾಡಬೇಕಾಗಿರುವಂಥ ವಿಷಯ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್. ನಾನು ಕೈ ಜೋಡಿಸಿ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಿದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕ್ಯಾನ್ಸರ್ಗೆ ಒಂದು ನಿಖರವಾದ ಕಾರಣ ಗೊತ್ತಿಲ್ಲ ನಮ್ಗೆ. ಇದುವರೆಗೂ ಒಂದು ನಿಖರವಾದ ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕೆ ಸಂಶೋಧನೆ ನಿರಂತರವೂ ಆಗ್ತಾಯಿದೆ. ಆದರೆ ಸರ್ವೈಕಲ್ ಕ್ಯಾನ್ಸರ್ ಏನಿದೆ, ಗರ್ಭಕೊರಳಿನ ಕಂಠದ ಕ್ಯಾನ್ಸರ್ ಏನಿದೆ, ಇದಕ್ಕೆ ಕಾರಣಕರ್ತವಾದ ಒಂದು ರೋಗಾಣುವನ್ನು ಹಿಂದೆಯೇ ಪತ್ತೆ ಮಾಡಲಾಗಿದೆ. ಅದನ್ನು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನಿದೆ, ಇದು ಸೋಂಕನ್ನು ಉಂಟು ಮಾಡಿ ಸೋಂಕಿನಿಂದ ಗರ್ಭಕೋಶದ ಕ್ಯಾನ್ಸರ್ಗೆ ತಿರುಗಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸುಮಾರು 80,000 ತಾಯಂದಿರು ಈ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ಅದರಲ್ಲಿ 35,000ದಷ್ಟು ಸಾವಿಗೀಡ್ತಾರೆ. ಅಂದರೆ ರೋಗ ಕಂಡುಬರುವ 50% ಅಮೂಲ್ಯ ಜೀವಗಳು ಈ ಇಹಲೋಕವನ್ನು ತ್ಯಜಿಸಿ ಹೋಗ್ತಾಯಿದ್ರು. ಇದು ಅತ್ಯಂತ ಆಘಾತಕಾರಿ. ಯಾಕೆಂದರೆ ಯಾವುದೇ ಒಂದು ಮನೆಯಲ್ಲಿ ಒಂದು ಹೆಣ್ಮಗಳು ನಾಳೆಯಿಂದ ಇಲ್ಲ ಅಂತಂದರೆ ಆ ಮನೆ ಸಂಪೂರ್ಣ ಕತ್ಲಾವರಿಸ್ತಾ, ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಘನ ಸರ್ಕಾರದಿಂದ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ಅತ್ಯಂತ ಪರಿಣಾಮಕಾರಿಯಾದ ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನು ಕಂಡುಹಿಡಿದಿದೆ. ಆದರೆ ಇದೇನು ಹೊಸ ಲಸಿಕೆ ಅಲ್ಲ. ಈ ಲಸಿಕೆ ಸುಮಾರು 25-26 ವರ್ಷಗಳಿಂದ ಖಾಸಗಿ ವಲಯದಲ್ಲಿ ಬಳಕೆಯಲ್ಲಿದೆ. ಇದುವರೆಗೆ 52 ಕೋಟಿಯಷ್ಟು ಲಸಿಕೆಯನ್ನು ನಾವು ಫಲಾನುಭವಿಗಳಿಗೆ ನೀಡ್ತಾ ಇದ್ದೀವಿ. ಈ ಲಸಿಕೆಯನ್ನು ಪಡೆಯೋದ್ರಿಂದ ಹೆಣ್ಣು ಮಕ್ಕಳಲ್ಲಿ 97-99% ಗರ್ಭಕೋಶದ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಇದು ಈಗಾಗಲೇ ವೈದ್ಯಕೀಯ ದಾಖಲೆಗಳಲ್ಲಿ ದಾಖಲಾಗಿ ಹೋಗಿದೆ. ನನ್ನ ವಿನಮ್ರ ವಿನಾಯಿತಿ ಏನಪ್ಪ ಅಂತಂದರೆ, ನಾವು ಮಕ್ಕಳಿಗೆ ಕೊಡ್ತಾ ಇರುವಂಥ ಈ ಲಸಿಕೆ, ಗರ್ಭಕೊರಳಿನ ಕಂಠದ ಕ್ಯಾನ್ಸರ್ HPV ಲಸಿಕೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆಯನ್ನು ನಾವು ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಕೊಡ್ತಾ ಇದ್ದೀವಿ. ರಜಾ ದಿನಗಳಲ್ಲೂ ಕೂಡ ಬೆಳಿಗ್ಗೆ 9ರಿಂದ 1 ಗಂಟೆವರೆಗೆ ಕೊಡ್ತಾ ಇದ್ದೀವಿ. ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಹಾಗೂ ಈ ಲಸಿಕೆಯನ್ನು 14 ವರ್ಷ ತುಂಬಿದ ಮತ್ತು 15 ವರ್ಷಕ್ಕೆ ಇನ್ನೂ ಕಾಲಿಡದ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ನಾನು ರಿಪೀಟ್ ಮಾಡ್ತೀನಿ, 14 ವರ್ಷ ತುಂಬಿದ ಮತ್ತು 15 ವರ್ಷಕ್ಕೆ ಇನ್ನೂ ಕಾಲಿಡದ ಅಂತ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ಇದರ ಸದುಪಯೋಗವನ್ನು ತಾವು ಪಡ್ಕೊಳ್ಳಿ. ನನ್ನ ಪ್ರಕಾರ ಯಾವುದೇ ತಂದೆ ಅಥವಾ ಅಣ್ಣ ತನ್ನ ಮಗಳು ಅಥವಾ ತಂಗಿಗೆ ಕೊಡಬಹುದಾದ ಅತ್ಯಂತ ಬೆಲೆಬಾಳುವ ಉಡುಗೊರೆ ಏನಾರು ಇದ್ದರೆ ಅದು HPV ಲಸಿಕೆ. ಯಾಕೆ ಅಂತಂದರೆ, ಒಂದು ಲಸಿಕೆ ಕೊಡೋದ್ರಿಂದ ಆ ಹೆಣ್ಣು ಮಗಳನ್ನು ಗರ್ಭಕೋಶದ ಕ್ಯಾನ್ಸರ್ನಿಂದಲೇ ನಾವು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ಅದನ್ನು ನಾವು ಹಿಂದೆ ಮುಂದೆ ನೋಡಿ ಅಥವಾ ಅಪಪ್ರಚಾರಕ್ಕೆ ಒಳಗಾಗಿ ತಪ್ಪಿಸೋದಕ್ಕೆ ಹೋಗಬಾರ್ದು. ಇದು ತಪ್ಪು ಕೂಡ. ನನ್ನ ಒಂದು ಕಳಕಳಿಯ ಮನವಿ ಅಂತಂದರೆ, ಇತ್ತೀಚಿನ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಲಸಿಕೆಯನ್ನು ಪಡೆಯೋದ್ರಿಂದ ಹೆಣ್ಣುಮಗಳು ಈಗ ಮಕ್ಕಳಾಗದಂತೆ ಬಂಜೆತನ ಬರುತ್ತೆ ಅನ್ನೋ ಒಂದು ಅಪಪ್ರಚಾರವನ್ನು ಮಾಡಲಾಗ್ತಿದೆ. ಇದು ಅತ್ಯಂತ ಶುದ್ಧ ಸುಳ್ಳು ಹಾಗೂ ಅತ್ಯಂತ ಖಂಡನೀಯವಾದ ವಿಷಯವಾಗಿರುತ್ತೆ. ಯಾರೂ ಕೂಡ ಅಪಪ್ರಚಾರಕ್ಕೆ ಒಳಗಾಗದೆ ದಯವಿಟ್ಟು ತಮ್ಮ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ಕೊಡಿಸುವ ಮೂಲಕ ಈ ಮಗುವನ್ನು ರಕ್ಷಣೆ ಮಾಡಬೇಕು ಅಂತ ನಾನು ವಿನಮ್ರವಾಗಿ ವಿನಂತಿಸ್ತೇನೆ. ನನ್ನ ಹೆಸರು ಡಾಕ್ಟರ್ HR ತಿಮ್ಮಯ್ಯ, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ. ತಾವೆಲ್ಲರೂ ಇಲಾಖೆಯೊಂದಿಗೆ ಕೈ ಜೋಡಿಸಿ ಸಹಕರಿಸಿ ಅಂತ ಹೇಳಿ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring,
engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.